ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಹಂಸಲೇಖ ಅವರ ಜನ್ಮದಿನಕ್ಕೆ ಬೆಳಿಗ್ಗೆ ಅವರ ಲೈವ್ ರೆಕಾರ್ಡಿಂಗ್ ಬಗ್ಗೆ ವಿಡಿಯೋ ಹಾಕಿದ್ದೆ. ನೀವೆಲ್ಲ ನೋಡಿ ಖುಷಿಪಟ್ರಿ. ತುಂಬ ಥ್ಯಾಂಕ್ಸ್. ಈಗ ಹಂಸಲೇಖ ಅವ್ರ ಬಗ್ಗೆ ಇನ್ನೂ ಕೆಲವು ಮಾಹಿತಿಗಳು, ಅಂದರೆ ಅವರ ಬಿಗಿನಿಂಗ್ ಡೇಸಲ್ಲಿ ಮಾಡಿದಂಥ ಕೆಲಸಗಳ ಬಗ್ಗೆ ಕೆಲವು ಮಾಹಿತಿ, ನನಗೆ ಗೊತ್ತಿರೋ ಮಾಹಿತಿ ನಿಮಗೆ ಹೇಳಬೇಕು. ಒಂದು 4-5 ವರ್ಷದ ಹಿಂದೆ ಅವ್ರ ಮನೆ ಮಾಡಿ ಮೇಲೆ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ವಿ. ಆವಾಗ ನಾನು ಕೇಳಿದ್ದೆ, ನೀವು ನನ್ನ ಹೆಂಡತಿಗಿಂತ ಮೊದಲು ತ್ರಿವೇಣಿಗೆ ಮಾಡಿದ್ರಿ ಕೆಲಸ, ಆಮೇಲೆ ಯಾವ್ದು ಮಾಡಿದ್ರಿ, ಯಾವ್ದಾರು ಮಾಡಿದ್ದೀರಾ ಅಂತ ಕೇಳಿದೆ. ತ್ರಿವೇಣಿ ಸಿನಿಮಾಕ್ಕೆ ನೀನ ಭಗವಂತ ಹಾಡು ಬರೆದ ಮೇಲೆ ಮತ್ತೆ ರಂಗಭೂಮಿ ಕಡೆ ಹೋಗಿ ಅಲ್ಲೆಲ್ಲ ಕೆಲಸ ಮಾಡ್ತಾ, ಅದ್ರ ಮಧ್ಯದಲ್ಲಿ ದೆವ್ವದ ಮನೆ ಹಾಗೂ ಬೆಂಗಳೂರು ಭೂತ ಅಂತ ಹೇಳೋದು ನಮ್ಮ ದ್ವಾರಕೀಶ್ ಅವ್ರ ಸಿನಿಮಾ, ಆ ಸಿನಿಮಾಕ್ಕೆ ಕೆಲಸ ಮಾಡಿದ್ದಾರೆ ಡೈಲಾಗ್ ರೈಟರ್ ಆಗಿ. ಆ 2 ಸಿನಿಮಾಗೆ ಮಾಡಿದ್ರು ಹಂಸಲೇಖ ಅವರು. ಇದು ಎಷ್ಟು ಜನಗಳಿಗೆ ಮಾಹಿತಿ ಗೊತ್ತಿದೆಯೋ ನನಗೆ ಗೊತ್ತಿಲ್ಲ, ಬಟ್ ಅವ್ರು ಹೇಳಿದ್ದು. ಆ ನಂತರ ಇನ್ನೊಂದು ಮುಖ್ಯವಾದ ವಿಷಯ ಹೇಳಿದ್ರು. ನಾನು ನನ್ನ ಹೆಂಡತಿಗಿಂತ ಮೊದಲು, ಆ ಒಂದು ಕಾಲಘಟ್ಟದಲ್ಲೇ ಬರೋದು, ಸ್ವಲ್ಪ ಹಿಂದೆ ಬರೋದು ಸ್ವಾಭಿಮಾನ, ಡಿ ಬಾಬು ನಿರ್ದೇಶನ, BN ಗಂಗಾಧರ ಪ್ರೊಡ್ಯೂಸರು, ರವಿಚಂದ್ರನ್ ಅವರು, ಮಹಾಲಕ್ಷ್ಮಿ ಅವರು ಆ್ಯಕ್ಟ್ ಮಾಡಿದ್ರು. ಆ ಸಿನಿಮಾಕ್ಕೂ ಕೂಡ ಹಂಸಲೇಖ ಅವರು ಸಣ್ಣದಾಗಿ ಕೆಲಸ ಮಾಡಿದರು. ತುಂಬ ಜನ ವೀಕ್ಷಕರಿಗೆ ಇದು ಗೊತ್ತಿಲ್ಲ ಅನ್ಸುತ್ತೆ. ಸ್ವಾಭಿಮಾನ ಸಿನಿಮಾದಲ್ಲಿ ಎಡಿಟಿಂಗಲ್ಲಿ ಸ್ವಲ್ಪ ಕೆಲಸ ಮಾಡಿದ್ರು. ಅದು ಕೆ ಬಾಲು ಎಡಿಟ್ರು, ತುಂಬ ಗ್ರೇಟ್ ಎಡಿಟರ್ ಅವರು. ಅಂದರೆ ಗಾಂಧಿನಗರದಲ್ಲಿ ಸಿಗ್ತಾರೆ ಹಂಸಲೇಖ ಅವರು BN ಗಂಗಾಧರ ಅವರಿಗೆ, ಪರಿಚಯ ಇರ್ತದೆ ಅವರಿಗೆ. ಇವರು ರಂಗಭೂಮಿಯವರು, ಸಿನಿಮಾಕ್ಕೂ ಎಲ್ಲ ಕೆಲಸ ಮಾಡ್ತಾರೆ ಅಂತ ಗೊತ್ತಿರುತ್ತೆ BN ಗಂಗಾಧರ ಅವರಿಗೆ. ಈಗ ಆದರೆ ಮೊಬೈಲ್ ಇದೆ, ಒಂದು ಮೆಸೇಜಲ್ಲೋ ಒಂದು ವೀಡಿಯೋ ಕಾಲಲ್ಲೋ ಮಾಡಿ ಕರೆದು ಬಿಡ್ಬೋದು, ಫೋನ್ ಮಾಡಿ ಕರಿಬೋದು. ಆದರೆ ಆಗ ಹಂಗಲ್ಲ, ಸಿಕ್ಕಿದ್ರೆ ಕೆಲಸ ಕೊಟ್ಟಂಗೆ, ಕೆಲಸ ಸಿಕ್ಕಿದ್ರೆ ಕೆಲಸ ತಗೊಂಡಂಗೆ ಅಷ್ಟೇ. ಅದೃಷ್ಟದ ಮೇಲೆ ಹೋಗ್ತಿತ್ತು ಅವಾಗ ಜಾಸ್ತಿ. ಅಲ್ಲಿ ಕಂಡು ಹೇಳ್ತಾರೆ, ಒಂದು ಸಿನಿಮಾ ಮಾಡಿದ್ದೀನಿ ನೋಡಿ, ಒಂದ್ಸಲ ನೋಡಿ ರಾಜು, ಸ್ವಲ್ಪ ಗೈಡೆನ್ಸ್ ಕೊಡಿ ಅಂತಂದರೆ, ಸ್ವಲ್ಪ ಎಡಿಟಿಂಗಲ್ಲಿ ಸ್ವಲ್ಪ ನೀವು ಹೆಲ್ಪ್ ಮಾಡಿ ಅಂತ. ತುಂಬ ಲೆಂತಿಯಾಗಿ ಶೂಟ್ ಮಾಡಿರ್ತಾರೆ ಡಿ ಬಾಬು ಅವರು. ಅದ್ರ ಅಷ್ಟು ನೋಡ್ತಾರೆ ಹಂಸಲೇಖ ಅವರು. ನೋಡಿದ್ಮೇಲೆ ಎಲ್ಲೆಲ್ಲ ಕಟ್ ಮಾಡಬೇಕು, ಯಾವುದೆಲ್ಲ ಅನ್ವಾಂಟೆಡ್ ಪಾಯಿಂಟ್ಸ್ ಎಲ್ಲ ತೆಗಿತಾರೆ ಹಂಸಲೇಖ ಅವರು. ಹೇಳ್ತಾರೆ, ಮಾರ್ಕ್ ಮಾಡ್ಕೊಡ್ತಾರೆ, ಇಷ್ಟು ತೆಗೆಸ್ಬಿಡಿ ಅಂತ. ಅದೆಲ್ಲ ಮಾರ್ಕ್ ಮಾಡ್ಕೊಡುವಂಥ ಕೆಲಸ ಹಂಸಲೇಖ ಅವರು ಮಾಡಿದ್ರು. ಅಂದರೆ ಸ್ವಾಭಿಮಾನ ಸಿನಿಮಾದಲ್ಲೂ ಕೂಡ ಸ್ವಲ್ಪ ಕೆಲಸ ಹಂಸಲೇಖ ಅವರು ಮಾಡಿದ್ರು. ಆಮೇಲೆ ಕೆ ಬಾಲು ಅವರು ಫೈನಲ್ ರೇಟಿಂಗ್ ಮಾಡ್ತಾರೆ, ಬಟ್ ಮಾರ್ಕ್ ಮಾಡಿ ಕೊಟ್ಟಿರ್ತಾರೆ ಹಂಸಲೇಖ. ಇದೆಲ್ಲ ಬೇಡ, ಈ ಸೀನೆಲ್ಲ ಬೇಡ ಅಂತೇಳಿ ಸ್ವಲ್ಪ ಹಿಂದೆ ಮುಂದೆ ಎಲ್ಲ ಮಾಡಿಸಿ ಕೊಟ್ಟಿರ್ತಾರೆ. ಇದವ್ರು ಹೇಳಿದರು ನಮಗೆ. ಆನಂತರ ಆ ಕಾಲಘಟ್ಟದಲ್ಲೇ ನಾನು ನನ್ನ ಹೆಂಡತಿ ಸಿನಿಮಾಗೆ NS ರಾವ್ ಮೂಲಕ ಹಂಸಲೇಖ ಅವರು ರವಿ ಸರ್ ಪ್ರೊಡಕ್ಷನ್ಗೆ ಎಂಟ್ರಿ ಆಗೋದು. ಡಿ ಬಾಬು ಅವರಿಗೆ ಗಂಗಾಧವ್ರಿಗೆ ಗೊತ್ತಿರ್ತದೆ, ಇವ್ರಿಗೆ ಒಳ್ಳೆ ಕೆಲಸಗಳು ಗೊತ್ತು, ಇವ್ರು ಒಳ್ಳೆ ಪ್ರತಿಭಾವಂತ ಅಂತ. ಆದರೂ ರವಿ ಸರ್ಗೆ ಅವ್ರೇನು ಹೇಳಿರಲ್ಲ, ಆದರೆ NS ರಾವ್ ಮೂಲಕ ಹೋಗ್ತಾರೆ. ನಾನು ನನ್ನ ಹೆಂಡತಿ ಸಿನಿಮಾಗೆ ಹಂಸಲೇಖ ಅವರು ಮ್ಯೂಸಿಕ್ ಎಷ್ಟು ಮಾಡಿದ್ದಾರೆ ಅಂತ ತುಂಬ ಜನ ಕೇಳಿದ್ದೀರಾ. ಅದು ಯಾವುದು ಹಾಡು ಹಂಸಲೇಖ ಅವ್ರದ್ದು, ಯಾವುದು ಶಂಕರ್ ಗಣೇಶ್ ಅವ್ರದ್ದು ಅಂತ. ಶಂಕರ್ ಗಣೇಶ್ ಅವರೇ ಮ್ಯೂಸಿಕ್ ಮಾಡೋದು, ಆದರೆ 2 ಹಾಡು ಹಂಸಲೇಖ ಅವ್ರದ್ದು. ಅದರಲ್ಲಿ ಮ್ಯೂಸಿಕ್ಕು ಲಿರಿಕ್ಸ್ 2 ಹಂಸಲೇಖ ಅವ್ರದ್ದು. ಅದರಲ್ಲಿ ಕರುನಾಡ ತಾಯಿ ಸದಾ ಚಿನ್ಮಯಿ, ಯಾರೇ ನೀನು ಚೆಲುವೆ ನಿನ್ನಿಷ್ಟಕ್ಕೆ ನೀನು ಏಕೆ ನಗುವೆ, ಇದೆರಡು ಹಂಸಲೇಖ ಅವ್ರದ್ದು. ಮಿಕ್ಕಿದೆಲ್ಲ ಶಂಕರ್ ಗಣೇಶ್ ಮ್ಯೂಸಿಕ್ಕು, ಹಂಸಲೇಖ ಲಿರಿಕ್ಸು. ಅಂದರೆ ಟೋಟಲ್ ಹಾಡು ಬರೆಯೋದಲ್ಲ ಹಂಸಲೇಖ ಅವರೇ, ಮ್ಯೂಸಿಕ್ಕು ಮಿಕ್ಕಿದ 3 ಸಾಂಗು ಶಂಕರ್ ಗಣೇಶ್ ಅವರು, ಈ 2 ಸಾಂಗು ಹಂಸಲೇಖ ಅವರು. ಮೆಡ್ರಾಸಲ್ಲಿ ರೂಮಲ್ಲಿ ಅನ್ಸುತ್ತೆ, ಅಥವಾ ಬೆಂಗಳೂರಲ್ಲಿ, ನನಗೆ ಎಲ್ಲಿಂತ ನಿಖರವಾಗಿ ಗೊತ್ತಿಲ್ಲ. ಹಂಸಲೇಖ ಅವರು ಯಾರೇ ನೀನು ಚೆಲುವೆ ನಿನ್ನಿಷ್ಟಕ್ಕೆ ನೀನೇ ಯಾಕೆ ನಗುವೆ ಅಂತೇಳಿ ಆ ಒಂದು ಸಾಲು ಬರೆದು ಆ ರೈಟಿಂಗ್ ಪ್ಯಾಡ್ ಇಟ್ಬಿಟ್ಟು ಔಟ್ಸೈಡ್ ಹೋಗಿರ್ತಾರೆ. ಡಿ ಬಾಬು ಅವ್ರು ಬರ್ತಾರೆ, ರೂಮಿಗೆ ಬರ್ತಾರೆ. ಅವಾಗ ಅಲ್ಲಿ ಹಂಸಲೇಖ ಫ್ರೆಂಡ್ ಒಬ್ರು ಇರ್ತಾರೆ, ಕೂತ್ಕೊಂಡು ನೋಡ್ತಾರೆ ಪ್ಯಾಡ್ನ. ಡಿ ಬಾಬು ಅವರು ಖುಷಿ ಆಗ್ಬಿಡುತ್ತೆ, ಚೆನ್ನಾಗಿದೆಲ್ಲ ಇದು, ಇದನ್ನ ಬಳಸ್ಕೋಬೋದಲ್ಲ ಸಿನಿಮಾಗೆ ಅಂತ. ಹಂಸಲೇಖ ಅವ್ರು ಬಂದಾಗ ಕೇಳ್ತಾರೆ, ಇದೇನು ಬರ್ದಿದ್ದೀರಲ್ಲ ಅಂತ. ಸುಮ್ಮನೆ ಹಾಡು ಬರ್ದೆ, ನೆನಪಾಯ್ತು ಹಂಗೆ ಬರ್ಕೊಂಡಿದ್ದೀನಿ ನಾನು. ಅವ್ರು ನುಡಿಸ್ತಾರೆ ಗಿಟಾರಲ್ಲಿ. ಅವ್ರು ತುಂಬ ಖುಷಿ ಆಗ್ಬಿಡುತ್ತೆ ಡಿ ಬಾಬು ಅವ್ರಿಗೆ. ಚೆನ್ನಾಗಿದೆಯಲ್ಲ ರಾಜು, ಇದು ಇರಲಿ, ನಾವು ಯೂಸ್ ಮಾಡ್ಕೊಳ್ಳೋಣ ಅಂತ. ಶಂಕರ್ ಗಣೇಶ್ ಒಪ್ಪಿದ್ರೆ ಯೂಸ್ ಮಾಡ್ಕೊಳ್ಳಿ ಅಂತಾರೆ. ರವಿ ಸರ್ಗೆ ತೋರಿಸ್ತಾರೆ, ಉದಯ್ ಶಂಕರ್ ತೋರಿಸ್ತಾರೆ. ಉದಯ್ ಶಂಕರ್ ಅವರು ತುಂಬ ಖುಷಿ ಪಡ್ತಾರೆ. ಅದು ಎಷ್ಟು ಉದಯ್ ಶಂಕರ್ ಹಾಡು ಬರೀಬೇಕಾಗಿರುತ್ತೆ, ನಿಮಗೆ ಈ ಹಿಂದೆ ಹೇಳಿದ್ದೆ ನಾನು. ಅದು ನೋಡಿ ಹಂಸಲೇಖ ಅವ್ರ ಬಗ್ಗೆ ಹಿಂದೆ ಗೊತ್ತಿರೋದ್ರಿಂದ ಉದಯ್ ಶಂಕರ್ ಅವರಿಗೆ, ನೀನ ಭಗವಂತ ಬರ್ದಿದ್ರಲ್ಲ, ಅದೆಲ್ಲ ಗೊತ್ತಿರೋದ್ರಿಂದ ಉದಯ್ ಶಂಕರ್ ಅವರು, ರವಿ ನಿನ್ನ ಎಲ್ಲ ಕನಸುಗಳಿಗೂ ಇವರು ತುಂಬ ಪ್ರೋತ್ಸಾಹ ಮಾಡ್ತಾರೆ, ನೀನು ತಗೋ ಚೆನ್ನಾಗಿರುತ್ತೆ, ಇವ್ರನ್ನ ಬಳಸ್ಕೊ ಅಂತಾರೆ. ಅಲ್ಲಿಗೆ ರವಿ ಸರ್ಗೆ ಪೂರ್ತಿ ಓಕೆ ಆಗೋದು. ಅಲ್ಲಿ ಯಾರೇ, ಚೆಲುವೆ, ಪ್ರೇಮ, ಇದೆಲ್ಲ ರವಿ ಸರ್ಗೆ ಇಷ್ಟವಾದ ವರ್ಡ್ಗಳಾಗ್ಬಿಡುತ್ತೆ. ಅದು ನೋಡಿ ನೀವು, ರವಿ ಸರ್ಗೆ ಹಂಸಲೇಖ ಅವರು ಯಾರೇ ಅಂತೇಳಿ ವರ್ಡ್ ತುಂಬ ಸಿನಿಮಾಗಳಲ್ಲಿ ಹಾಡುಗಳು ಸೇರಿಸಿದ್ದಾರೆ. ಇದು ಹೇಳಿದ್ರು ಅವರು, ಅವ್ರಿಗೆ ಆ ವರ್ಡ್ಗಳು ತುಂಬ ಇಷ್ಟಪಡೋದು, ಕ್ಯಾಚಿ ವರ್ಡ್ಗಳವೆಲ್ಲ ಅಂತ. ಹಾಗಾಗಿ ಅದು ಬಂತು. ಅಲ್ಲಿ ರೀ ರೆಕಾರ್ಡಿಂಗಲ್ಲಿ ಕೂಡ ಹಂಸಲೇಖ ಅವರು ಕೆಲಸ ಮಾಡಿದ್ರು. ಯಾರೇ ನೀನು ಚೆಲುವೆ ಆಡೋದು ರೀ ರೆಕಾರ್ಡಿಂಗ್ ಬರುತ್ತಲ್ಲ, BGM, ಅದು ಹಂಸಲೇಖ ಅವರು ಹೇಳೋದು, ಇದನ್ನ ಬಳಸ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ. ಇಬ್ಬರು ಅಲ್ಲಿ ರೀ ರೆಕಾರ್ಡಿಂಗಲ್ಲಿ ಕೆಲಸ ಮಾಡಿರ್ತಾರೆ, ಶಂಕರ್ ಗಣೇಶ್ ಅವರು, ಹಂಸಲೇಖ ಅವರು. ಅಸಂಭವ ಸಿನಿಮಾ ಅಂತ ಮಾಡಿದ್ರು, ರವಿ ಸರ್ ಮಾಡಿದ್ರು. ಅದರಲ್ಲಿ ಶಂಕರ್ ಗಣೇಶ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಜೀವ ಬಂದ ಬೊಂಬೆಯುವುದು ಒಂದು ಹಾಡಿದೆ, ಯೇಸುದಾಸ್ ಅವರು ಹಾಡಿದ ಅದ್ಭುತ ಹಾಡು. ಅದೆಲ್ಲಿ ಕೇಳುತ್ತೆ ಟ್ಯೂನ್ ನಿಮಗೆ ನೆನೆಸ್ಕೊಳ್ಳಿ. ನಾನು ನನ್ನ ಹೆಂಡತಿ ಸಿನಿಮಾದಲ್ಲಿ ಬರೋ ಒಂದು ರೀ ರೆಕಾರ್ಡಿಂಗ್ ಅಲ್ಲಿ ಬರುತ್ತೆ. ಆ ಸಿನಿಮಾದ ರೀ ರೆಕಾರ್ಡಿಂಗ್ ಅಲ್ಲಿ ಆ ಜೀವ ಬಂದ ಬೊಂಬೆಯ ಟ್ಯೂನ್ ಬರುತ್ತೆ. ಅಂದ್ರೆ ಅಸಂಭವ, ನಾನು ನನ್ನ ಹೆಂಡತಿ, ಸ್ವಾಭಿಮಾನ, ಇದಕ್ಕೆಲ್ಲ ಮ್ಯೂಸಿಕ್ ರೀ ರೆಕಾರ್ಡಿಂಗ್ ಎಲ್ಲ ಶಂಕರ್ ಗಣೇಶ್ ಅವರು. ನಾನು ನನ್ನ ಸಿನಿಮಾದಲ್ಲಿ ಮಾತ್ರ ರೀ ರೆಕಾರ್ಡಿಂಗ್ ಮಾಡುವಾಗ ಹಂಸಲೇಖ ಜೊತೆ ಕರ್ಕೊಂಡಿರ್ತಾರೆ ಶಂಕರ್ ಗಣೇಶ್ ಅವರು, ಕೆಲವು ಪಾಯಿಂಟ್ಸ್ ಎಲ್ಲ ತಗೊಳಕ್ಕೆ. ಮುಲಾಜಿಲ್ದೆ ಕೆಲಸ ಮಾಡಿಸ್ಕೋತಾರೆ ನೋಡಿ, ಅದು ಶಂಕರ್ ಗಣೇಶ್ ಅವರು ಒಳ್ಳೆ ಗುಣ ಅಂತ ಹೇಳ್ಬೋದು. ರೆಕಾರ್ಡಿಂಗ್ ಆಗುತ್ತೆ ಹೇಳ್ತಾರೆ ಅಂತ ಶಂಕರ್ ಗಣೇಶ್ ಅವರು. ಇದೊಂದು ಮಾಹಿತಿ ನಮ್ಗೆ ಹಂಸಲೇಖ ಅವರು ಹೇಳಿದ್ರು. ಇದೇ ದಿನ ಮಾಡಿ ಮೇಲೆ ಕುತ್ಕೊಂಡು ಮಾತಾಡಿದೆ ಅಂತ ಹೇಳಿದಲ್ಲ, ಅವತ್ತೇ ಹೇಳಿದ್ದು. ಏನಯ್ಯ 2 ಹಾಡು ಕೊಟ್ಟು ನಾನು ಊಟ ಕಿತ್ಕೊಬಿಟ್ಟಯ್ಯ ಅಂತಾರೆ ಅವರು. ಅದು ಎಮೋಷನಲ್ ಪ್ರಸಂಗ, ಅದು ಆ ಸಂದರ್ಭ ಎಮೋಷನಲ್. ಹಂಸಲೇಖ ತಪ್ಕೊಂಡ್ಬಿಡ್ತಾರೆ ಗಟ್ಟಿಯಾಗಿ ಶಂಕರ್ ಗಣೇಶ್ ಅವ್ರನ್ನ. ಇನ್ನು ಮುಂದೆ ನಿನಗೆ ಅವಕಾಶ, ನೀನು 2 ಹಾಡ್ಲೆ ಪ್ರೂವ್ ಮಾಡ್ಬಿಟ್ಟ ಏನು ಅಂತ, ನಿನಗೆ ಸ್ವರ ಸಾಹಿತ್ಯ 2 ಚೆನ್ನಾಗಿದೆ, ದೊಡ್ಡ ಹೆಸರು ಮಾಡ್ತೀನಿ ನೀನು ಅಂತ ಹೇಳ್ತಾರೆ ಶಂಕರ್ ಗಣೇಶ್ ಅವರು. ಅದನ್ನ ಕೇಳಿ ಹಂಸಲೇಖ ಅವರಿಗೆ ಒಂದು ಕಡೆ ಅಳು, ಒಂದು ಕಡೆ ಖುಷಿ. ನನಗೆ ಅವಕಾಶ ಬಂತು, ಇನ್ನು ಮುಂದೆ ನಾನು ಆರಾಮಾಗಿ ಮ್ಯೂಸಿಕ್ ಮಾಡ್ಬೋದು ಅಂತ ಹೇಳೋ ಒಂದು ಖುಷಿ. ಇನ್ನೊಂದು ಕಡೆ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಶಂಕರ್ ಗಣೇಶ್ ಅವರು, ಅವಕಾಶ ಹೋಯ್ತಲ್ಲ ಅಂತ ಬೇಜಾರು. ಅದಾಗಿದೆ, ಅದು
ತಬ್ಕೊಂಡು ಅಳ್ತಾರೋ ಅದೊಂದು ಭಾವನಾತ್ಮಕ ಒಂದು ಸಂದರ್ಭ ಬರುತ್ತೆ ಅಲ್ಲಿ. ಅಂದ್ರೆ ಅದು ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ, ಅವಕಾಶ ಬೇಡ ಅಂತ ಹೇಳಂಗೂ ಇಲ್ಲ. ಈಗ ಅವ್ರಿಗೆ ಅವಕಾಶ ಕೊಡಿ ನನಗೆ ಬೇಡ ಅಂತ ಯಾರು ಹೇಳ್ತಾರೆ? ಹೆಂಗೆ ಹೇಳಕ್ಕಾಗುತ್ತೆ ಅದು? ತನ್ನ ಪ್ರತಿಭೆ ತೋರಿಸ್ಬೇಕಲ್ಲ ಏನು ಅಂತ. ಇದೆಲ್ಲ ಬರುತ್ತೆ ನೋಡಿ ಅಲ್ಲಿ. ಅದು ಹೇಳಿದ್ರು ಹಂಸಲೇಖ ಅವರು. ಅವ್ರು ಹಂಗೆ ಹೇಳಿದ್ರು ನಂಗೆ ಬೇಜಾರಾಗ್ಬಿಡುತ್ತು ಅಂತ. ಅದೊಂದು ಯಾಕೆ ಅಂದರೆ ರವಿಚಂದ್ರನ್ ಅವರ ಪ್ರೊಡಕ್ಷನಲ್ಲಿ ಆಗಿರ್ಬೋದು, ಅವ್ರು ಆ್ಯಕ್ಟ್ ಮಾಡಿದ್ರೆ ಎಲ್ಲ ಶಂಕರ್ ಗಣೇಶ್ ಅವರು ಮ್ಯೂಸಿಕ್ ಮಾಡ್ತಾ ಇದ್ರು ಆಲ್ಮೋಸ್ಟ್ ಆಗ. ಆ ನಂತರ ಪ್ರೇಮಲೋಕ. ಪ್ರೇಮಲೋಕದ ಬಗ್ಗೆ ನಿಮಗೆಲ್ಲ ಗೊತ್ತು, ನಾನು ಹೇಳಬೇಕು ಅಂತಿಲ್ಲ. ರವಿ ಸರು, ಹಂಸಲೇಖ ಅವರು ಎಲ್ಲ ಕಡೆ ಹೇಳಿದ್ದಾರೆ ಇದು. ಪ್ರೇಮಲೋಕಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಹೇಳಬೇಕು ನಾನು. ಅಲ್ಲಿ ಡಿಸ್ಕಷನಲ್ಲಿ ಆಗಿ ಹಾಡುಗಳಲ್ಲೇ ನಾವು ಕತೆ ಹೇಳಬೇಕು, ಸಂಭಾಷಣೆ ಹಾಡಲ್ಲಿರಬೇಕು ಅಂತ ಡಿಸ್ಕಸ್ ಮಾಡಿ ಒಂದು ಥರ ಮಾಡೋಣ ಅಂತ ಮಾಡಿದ್ದು. ಅಲ್ಲಿ ಹಂಸಲೇಖ ಅವರು ಎಡಿಟೆಡ್ ಸ್ಕ್ರಿಪ್ಟ್ ಅಂತಾರೆ. ಎಡಿಟೆಡ್ ಸ್ಕ್ರಿಪ್ಟ್ ಅಂದ್ರೆ ಎಲ್ಲ ರೆಡಿ ಮಾಡಿ ತಗೊಂಡು ಹೋಗೋದು. ಶೂಟಿಂಗ್ ಹೋಗ್ಬೇಕಷ್ಟೇ, ಇನ್ನೇನು ಕೆಲಸ ಇಲ್ಲ. ಸಂಭಾಷಣೆ ಎಲ್ಲೆಲ್ಲಿ ಹಾಡಬೇಕು ಅಂತ ಮಾರ್ಕ್ ಮಾಡಿ, ಆ ಸ್ಕ್ರೀನ್ ಪ್ಲೇ ಪ್ರತಿಯೊಂದು ಪಿನ್ ಟು ಪಿನ್ ಮಾಡಿ ತಗೊಂಡು ಹೋಗ್ಬಿಟ್ಟು ಕೊಡ್ತಾರೆ ವೀರಸ್ವಾಮಿ ಅವರಿಗೆ. ಇದು ಕನ್ನಡದಲ್ಲಿ ಮಾಡ್ತಾ ಇದ್ದಿದ್ದು ಕಾಶಿನಾಥ್ ಅವರು. ಅವ್ರು ಯಾವುದೇ ಸಿನಿಮಾಕ್ಕೆ ಆ ರೀತಿ ಮಾಡೋರು. ಶೂಟಿಂಗ್ ಒಂದು ಚೇಂಜ್ ಮಾಡಂಗಿಲ್ಲ, ರೆಡಿ ಮಾಡ್ಕೊಂಡು ತಗೊಂಡು ಹೋಗ್ಬಿಡೋದು. ಎಲ್ಲ ಅಡಿಗೆ ರೆಡಿ, ಇನ್ನೂ ಊಟ ಮಾಡೋದಷ್ಟೇ. ಆ ರೀತಿ ಶೂಟಿಂಗ್ ಅಂದ್ರೆ ಶೂಟಿಂಗ್ ಮಾಡ್ತಾ ಹೋಗಬೇಕು, ಅಲ್ಲಿ ಚೇಂಜಸ್ ಮಾಡಬಾರ್ದು ಅಂತ ಕಾಶಿನಾಥ್ ಅವ್ರದ್ದು ಮೈಂಡ್ ಅದು. ಆ ರೀತಿ ಕೆಲಸ ಮಾಡಿದ್ರು ಅವರು. ಹಂಸಲೇಖರು ಅದೇ ಥರ ಮಾಡಿರ್ತಾರೆ. ವೀರಸ್ವಾಮಿ ಅವರಿಗೆ ಅದು ನೋಡಿ ಖುಷಿ ಆಗ್ಬಿಡುತ್ತೆ. 100% ನಂಬಿಕೆ ಬರೋದು ವೀರಸ್ವಾಮಿ ಅವರಿಗೆ ಇದು ನೋಡಿದ ಮೇಲೆ. ಆಗ ರವಿ ಸರ್ ಹೇಳ್ತಾರೆ ವೀರಸ್ವಾಮಿ ಅವರು, ಹಂಸಲೇಖ ಅವರಿಗೆ ಎಲ್ಲಾ ಒಂದು ಆಯಾಮದಲ್ಲಿ ಕೆಲಸ ಮಾಡಕ್ ಬರುತ್ತೆ. ಅವರಿಗೆ ಸಾಹಿತ್ಯ ಸಂಗೀತ ಮಾತ್ರ ಅಲ್ಲ, ಕಥೆನೂ ಚೆನ್ನಾಗಿ ಡೆವಲಪ್ ಮಾಡಕ್ ಬರುತ್ತೆ. ಅವರಿಗೆ ಒಂದು ಎಳೆ ಕೊಟ್ಟರೆ ಒಳ್ಳೆ ಕತೆ ಮಾಡ್ತಾರೆ ಹಂಸಲೇಖ ಅವರು. ಅವರಿಗೆ ಭಾಷಾ ಹಿಡಿತಾ ಇದೆ, ನೀವಿಬ್ರು ಒಟ್ಟಿಗೆ ಕೆಲಸ ಮಾಡಿ ಅಂತ ಹೇಳ್ತಾರೆ. ನನ್ನ ಮಗನೊಟ್ಟಿಗೆ ಇದ್ದು ನೀವು ಕೆಲಸ ಮಾಡಬೇಕು ಅಂತ ಹಂಸಲೇಖ ಅವ್ರಿಗೆ ಹೇಳ್ತಾರೆ. ಅಲ್ಲಿಂದ ಆ ಒಂದು ಕಾಂಬಿನೇಷನ್ ಜೆಲ್ ಆಗಿ ಜರ್ನಿ ಆಗ್ಬಿಡ್ತದೆ. ರವಿ ಸರ್ ಕೆಲವು ಚೇಂಜ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಹಂಸಲೇಖ ಅವರು ಎಲ್ಲ ರೆಡಿ ಮಾಡಿಕೊಟ್ರು ಕೂಡ ರವಿ ಸರ್ ಶೂಟಿಂಗ್ ಸ್ಪಾಟಲ್ಲಿ ಕೆಲವೊಂದು ಶಾರ್ಟ್ ತೆಗಿಬೇಕಾದ್ರೆ ಕೆಲವೊಂದು ಚೇಂಜಸ್ ಎಲ್ಲ ಮಾಡಿದ್ದಾರೆ, ಅದು ಮಾಡಲೇಬೇಕು. ಆದರೆ 90% ಹಂಸಲೇಖ ರೆಡಿ ಮಾಡಿಕೊಟ್ಟಿದ್ರು. ರೆಕಾರ್ಡಿಂಗ್ ನಿಮಗೆಲ್ಲ ಗೊತ್ತು, ಅದರ ಹಾಡುಗಳು ಸೂಪರ್ ಹಿಟ್, ಇವತ್ತು ಕೇಳ್ತಿರ್ತೀರಿ. ಮೆಡ್ರಾಸಲ್ಲಿ ಅದರ ರೆಕಾರ್ಡಿಂಗ್ ಎಲ್ಲ ಆಗೋದು. ಹಾಡುಗಳ ರೆಕಾರ್ಡಿಂಗ್ ಆದಮೇಲೆ ಸಿನಿಮಾ ರಿಲೀಸ್ ಆಗಲಿಕ್ಕೆ ಒಂದು 2-3 ತಿಂಗಳು ಆಗೋದು. ಅಲ್ಲಿವರೆಗೂ ಕ್ಯಾಸೆಟ್ ಎಲ್ಲ ಕೇಳಿ ಒಂದು ಕುತೂಹಲದಿಂದ ಕಾಯೋರು. ಚೆನ್ನಾಗಿತ್ತು ರೀ ಕಾಲ ನೋಡಿ. ಅವಾಗ ನ್ಯೂಸ್ ಪೇಪರ್ಲಿ ಬರೋದು, ಇಲ್ಲ ಕ್ಯಾಸೆಟ್ಲಿ ಕೇಳಿ ನಾವು ಕಾಯ್ತಾ ಇದ್ವಿ ಸಿನಿಮಾ ಬರೋದನ್ನ, ನಾವು ನೋಡ್ತಾ ಇದ್ವಿ ಅದು. ಆದರೆ ಈಗ ಹಂಗಲ್ಲ, ಕೈಗೆ ಸಿಗುತ್ತೆ, ರುಚಿ ಕಡಿಮೆ, ಅವಾಗ ರುಚಿ ಜಾಸ್ತಿ. ಒಂದು ಕ್ಯಾಸೆಟ್ ತಗೊಬಂದು ರವಿಚಂದ್ರನ್ ಅವರು ಹಂಸಲೇಖ ಅವ್ರನ್ನ ಕಾರ್ಲೆ ಕೂರಿಸ್ಕೊಂಡು, ಒಂದು ಒಳ್ಳೆ ಸೌಂಡ್ ಸಿಸ್ಟಮ್ ಇರುತ್ತೆ ರವಿ ಸರ್ ಕಾರಲ್ಲಿ, ಕ್ಯಾಸೆಟ್ ಹಾಕಿ, ಪ್ರೇಮಲೋಕದ ಕ್ಯಾಸೆಟ್ ಹಾಕಿ ಪ್ಲೇ ಮಾಡಿಕೊಂಡು ಇದು ಗ್ಲಾಸ್ ಎಲ್ಲ ರೈಸ್ ಮಾಡಿಕೊಂಡು ಮನೆಯಿಂದ ಗಾಂಧಿನಗರ ಆಫೀಸಿಂದ ಮನೆ ಓಡಾಡ್ತಾರೆ, ವಾಲ್ಯೂಮ್ ಜೋರಾಗಿ ಕೊಟ್ಕೊಂಡು. ಅಂದರೆ ಅಷ್ಟು ಖುಷಿ ಅವ್ರಿಗೆ. ಒಳ್ಳೆ ಹಾಡು ಕ್ರಿಯೇಟ್ ಮಾಡಿದ್ವಿ ರಾಜು ನಾವು, ಹೆಂಗೆ ಪಿಕ್ಚರೈಸ್ ಮಾಡ್ತೀನಿ ನೋಡಿ ಅಂದಿರ್ತಾರೆ. ಇದೇ ಮಾತು ಅವ್ರ ಕಾರಲ್ಲಿ ಹೇಳಿರ್ತಾರೆ. ಬೆಂಗಳೂರಲ್ಲಿ ಎಲ್ಲೇ ಓಡಾಡಿದ್ರೆ ರವಿ ಸರ್ ಪ್ರೇಮಲೋಕ ಪಾಡು ಪ್ಲೇ ಮಾಡೋರು. ಯಾವ ಥರ ಪಿಕ್ಚರೈಸ್ ಮಾಡ್ತೀನಿ ನೋಡಿ ನಾನು ಅಂತೇಳಿ ಆ ಕಾರ್ಲಿ ಹೋಗುವಾಗ ಹಾಡು ಹಾಕೊಂಡು ಈ ಥರ ತೆಗಿಬೇಕು, ಆ ಥರ ತೆಗಿಬೇಕು, ಆ ಶಾರ್ಟಿಂಗ್ ಬರಬೇಕು ಅಂತೆಲ್ಲ ಇವ್ರು ಯೋಚನೆ ಮಾಡ್ತಿರ್ತಾರೆ ರವಿ ಸರ್. ಅದು ಹಂಸಲೇಖ ಜೊತೆ ಇರ್ತಾರೆ. ತುಂಬ ಒಂದು ಡಿಸ್ಕಸ್ ಮಾಡಿ ಮಾಡೋವಂಥದ್ದು ಆ ಸಿನಿಮಾದ ಆಗಿದ್ದು ಸಿನಿಮಾ ಅದು. ಅದು ನೋಡಿ ಎಷ್ಟು ಚೆನ್ನಾಗಿದೆ ಅದು. ಆ ಕಾರ್ದು ಗ್ಲಾಸ್ ಎಲ್ಲ ರೈಸ್ ಮಾಡಿಕೊಂಡು ಇವರು ಜೋರಾಗಿ ವಾಲ್ಯೂಮ್ ಕೊಟ್ಕೊಂಡು ಹೋಗೋದು, ಆಫೀಸ್ಗೆ ಹೋಗೋದು. ಅಲ್ಲಿ ಯಾರೇ ಕಂಡ್ರು, ಅವರ ಫ್ರೆಂಡ್ ಸರ್ಕಲ್ನಲ್ಲಿ ಯಾರೇ ಸಿಕ್ಕಿದ್ರು ಹಾಡನ್ನ ಪ್ಲೇ ಮಾಡಿ ಕೇಳಿಸೋರು, ಹೆಂಗಿದೆ ನೋಡಿ ಅಂತ. ಯಾರಿಗೂ ನಂಬಿಕೆ ಇರಲ್ಲ, ಬರೀ ಹಾಡಲ್ಲೇ ಸಿನಿಮಾ ಮಾಡ್ತಾರೆ ಏನಪ್ಪ ಇದು ಅಂತ. ಆದರೆ ಮಾಡಿದ್ದು ಇತಿಹಾಸ, ಕನ್ನಡ ಇಂಡಸ್ಟ್ರಿಯ ಲವ್ ಡಿಕ್ಸ್ನರಿ ಪ್ರೇಮಲೋಕ. ಹಾಗಾಗಿ ಹೇಳಬೇಕಿತ್ತು ನಾನು. ಹಂಸಲೇಖ ಅವ್ರ ಬಗ್ಗೆ ಕೆಲವು ಮಾಹಿತಿ ಕೊಡೋಕ್ಕೋಸ್ಕರ ಈ ಒಂದು ಮಾತು ಹೇಳಿದೆ. ಇದರಲ್ಲಿ ಹಂಸಲೇಖ ಅವರು ನೀನಾ ಭಗವಂತ ಆದಮೇಲೆ ಬೆಂಗಳೂರು ಭೂತ, ದೆವ್ವದ ಮನೆ 2 ಸಿನಿಮಾಕ್ಕೆ ಕೆಲಸ ಮಾಡಿದ್ರು. ಸ್ವಾಭಿಮಾನದಲ್ಲೂ ಕೂಡ ಸ್ವಲ್ಪ ಕೆಲಸ ಮಾಡಿದ್ರು. ಪ್ರೇಮಲೋಕ ಸಿನಿಮಾಗೆ ಹಂಸಲೇಖ ಅವ್ರು ಮಾಡಿದಂಥ ಎಡಿಟೆಡ್ ಸ್ಕ್ರಿಪ್ಟ್, ಅದ್ರ ಬಗ್ಗೆ ನಿಮಗೆ ಹೇಳಬೇಕಿತ್ತು. ಇದೆಲ್ಲ ನಿಮಗೆ ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ಹಂಸಲೇಖ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ನಾಳೆ ಮತ್ತೊಂದು ಹಾಡು ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಓಕೆನಾ? ಥ್ಯಾಂಕ್ ಯು.